ವಿಷಯ ತಮಗೆಲ್ಲ ಗೊತ್ತಿದೆ, ನಾನು ಜಾಸ್ತಿ ಸುತ್ತಿಪಡಿಸಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಮೇ 20ನೇ ತಾರೀಕು ಕಾರ್ಯಕ್ರಮ ನಿಗದಿ ಆಗಿರೋದು. ಸರ್ಕಾರ 2 ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಸುಮ್ಮನೆ ನಾವು 2 ವರ್ಷ ಕಾರ್ಯಕ್ರಮ ಮಾಡ್ಬೋದು, ಆದ್ರೆ ಜನ ಸೇರಿಸ್ಬೋದು, ಕಾರ್ಯಕ್ರಮ ಆಗುತ್ತೆ. ಆದ್ರೆ ಅರ್ಥಪೂರ್ಣವಾಗಿ ಆಗ್ಬೇಕಾದ್ರೆ ಏನಾದ್ರೂ ಒಂದು ಜನಪರವಾಗಿ ಆಗ್ಬೇಕು ಅನ್ನೋದು ಉದ್ದೇಶ. ಸೊ ಜನಪರ ಅಂತ ಹೇಳಿದ್ರೆ ಅತ್ಯಂತ ಬಡವರು ಯಾರಿದ್ದಾರೆ ಅವರಿಗೆ ಸಹಾಯ ಆಗುವಂತ ಕೆಲಸ ಏನಾದ್ರೂ ಮಾಡಿ ಅದರ ಮುಖಾಂತರ 2 ವರ್ಷ ಆಚರಣೆ ಮಾಡಿದ್ರೆ ಅರ್ಥಪೂರ್ಣ ಇರುತ್ತೆ ಅನ್ನುವಂಥದ್ದು ಇದರ ಉದ್ದೇಶ. ಸೊ ತಮಗೆ ಗೊತ್ತಿರೋ ಹಾಗೆ ಇದೇ ಕಾರಣಕ್ಕೆ 16 ವರ್ಷಗಳಿಂದ ಬಾಕಿ ಇದ್ದಂತ ಸಮಸ್ಯೆ ಈ ಕಂದಾಯ ಗ್ರಾಮಗಳ ರಚನೆಯ ಮುಖಾಂತರ ಆ ಬಡವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂತ ಕೆಲಸ ನಡೆದಿದೆ ಈಗಾಗಲೇ. ಕಾನೂನು ತಿದ್ದುಪಡಿ 2017ರಲ್ಲಿ ಆದರೂ ಕೂಡ ಅನುಷ್ಠಾನ ಇಲ್ಲಿವರೆಗೂ ಕೂಡ ಪೂರ್ಣ ಆಗಿಲ್ಲ. ಈ ಹಿಂದೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದ್ರೆ ಇನ್ನೂ ಆಗ್ಬೇಕಾಗಿರೋದು ಬಹಳ ಇದೆ. ಒಟ್ಟು 3614 ಗ್ರಾಮ ಅಷ್ಟು ಕಂದಾಯ ಗ್ರಾಮ ರಚನೆ ಆಗ್ಬೇಕು ಅಂತ ಇಲ್ಲಿವರೆಗೂ ನಮಗೆ ಸಿಕ್ಕಿರ್ತಕ್ಕಂಥ ಅಂಕಿ ಸಂಖ್ಯೆ. ಅದರಲ್ಲಿ ಈಗ ಬಹುಶಃ ಒಂದು 2600 ಗ್ರಾಮಕ್ಕೆ ಈಗ ಅಂತಿಮ ಅಧಿಸೂಚನೆ ಆಗಿದೆ. ಈ ಹಿಂದೆ 5 ವರ್ಷದಲ್ಲಿ ಒಂದು 1400 ಆಗಿತ್ತು. ಈಗ ಕಳೆದ 1-2 ವರ್ಷದಲ್ಲಿ 1100, 1200 ಅಂತಿಮ ಅಧಿಸೂಚನೆ ಆಗಿದೆ. ಸೊ ಇನ್ನ ಬ್ಯಾಲೆನ್ಸ್ ಇರುವಂತಹದನ್ನ ನಾವು ಮುಖ್ಯಮಂತ್ರಿಗಳಿಗೆ ಭರವಸೆ ಕೊಟ್ಟಿದ್ದೇವೆ, ಈ ವರ್ಷದ ಅಂತ್ಯಕ್ಕೆ ಎಲ್ಲ ಮುಗಿಸ್ತೇವೆ ಅಂತೇಳಿ ಅಂತ. ಸೊ ನಾವು ಮೇನ್ ಸಬ್ಜೆಕ್ಟ್ಗೆ ಬರೋದಕ್ಕೆ ಮೊದಲು ಎಲ್ಲರಿಗೂ ಮನವಿ ಏನಂದ್ರೆ, ಇನ್ನ ಬ್ಯಾಲೆನ್ಸ್ ಇರುವಂತಹದ್ದು ನಾವು ಜೂನ್ ತಿಂಗಳಲ್ಲೇ ಅಂತಿಮ ಅಧಿಸೂಚನೆ ಆಗಲೇಬೇಕು. ಯಾಕೆಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಸೆನ್ಸಸ್ ಅನ್ನ ಶುರು ಮಾಡೋ ಸಾಧ್ಯತೆ ಕಾಣ್ತಾ ಇರೋದ್ರಿಂದ ಸೊ ಜುಲೈಯಿಂದ ಅವರು ಹೊಸ ಅಧಿಸೂಚನೆ ಹೊರಡಿಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಅಂತಿಮ ಅಧಿಸೂಚನೆ ಜೂನ್ ಅಲ್ಲಿ ಆಗಿತ್ತು ಮಾತ್ರ ಅದನ್ನ ನಾವು ಕೆಲಸ ಪೂರೈಸಬಹುದು. ಅವರಿಗೆ ಹಕ್ಕುಪತ್ರ ಕೊಡೋದಕ್ಕೆ ಏನು ಅಡ್ಡ ಬರೋದಿಲ್ಲ. ಆದ್ರೆ ಜೂನ್ 30 ನಂತರ ನಾವು ಯಾವುದೇ ಅಂತಿಮ ಅಧಿಸೂಚನೆಯನ್ನ ಹೊರಡಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಜೂನ್ 30th ಅನ್ನ ಡೆಡ್ ಲೈನ್ ಇಟ್ಕೊಂಡು ದಯವಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ಅಟ್ಲೀಸ್ಟ್ ಫೈನಲ್ ನೋಟಿಫಿಕೇಶನ್ ಆಗೋಗ್ಬೇಕು. ಹಕ್ಕುಪತ್ರ ಜುಲೈ ನಂತರ ಕೊಟ್ಟರು ನಡೆಯುತ್ತೆ ನನ್ನ ಪ್ರಕಾರ. ದಿಸ್ ಇಸ್ ದ ವೇ ಐ ಆಮ್ ಇಂಟರ್ಪ್ರಿಟಿಂಗ್ ಇಟ್, ಐ ಡೋಂಟ್ ನೋ, ಬಟ್ ಅಟ್ಲೀಸ್ಟ್ ಫೈನಲ್ ನೋಟಿಫಿಕೇಶನ್ ಜೂನ್ 30ಗೆ ಮುಗಿಬೇಕು. ಸೊ ಹಾಗಾಗಿ ದಯವಿಟ್ಟು ಬಿಫೋರ್ ವಿ ಗೆಟ್ ಟು ದ ಮೇನ್ ಸಬ್ಜೆಕ್ಟ್ ಎಲ್ಲರೂ ಕೂಡ DDLR ಇದ್ದೀರಿ, DC-ಗಳಿದ್ದೀರಿ, ನಿಮ್ಮ ಜಿಲ್ಲೆಯಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಎಷ್ಟಾಗಿದೆ ಅಷ್ಟನ್ನ ಈಗ ನಾನು ಸೆಕ್ರೆಟರಿ ಅವರು ಜಸ್ಟ್ 10 minutes ಹಿಂದೆ ಮಾತಾಡಿದ್ದು ಅದೇನೆ. ಈ ಕೆಲಸ ಮುಗಿಸ್ಬೇಕು, CM ಹೇಳಿರೋದು ನಮ್ಗೆ ಇದು ಮುಗಿಬೇಕು ಅಂತ. ಈ ವರ್ಷದಲ್ಲಿ ಮುಗಿಲೇಬೇಕು ಇದು. ಬಿಕಾಸ್ CM ಅವರು ಫಸ್ಟ್ DCCO ಕಾನ್ಫರೆನ್ಸ್ ಅಲ್ಲೇ ಆವಾಗ ಕೇಳಿದ್ರು ಇದು ಯಾಕೆ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ. ನಾವು ಹೇಳಿದ್ವಿ 1 ವರ್ಷದೊಳಗಡೆ ಮುಗಿಸ್ತೀವಿ ಸರ್ ಅಂತ ಹೇಳಿ 1.5 ವರ್ಷ ಆಯ್ತು. ಈಗ 1.5 ವರ್ಷ ಆದ್ರೂ ಕೂಡ ನಾವು ಕಂಪ್ಲೀಷನ್ ಸ್ಟೇಜ್ ಬಂದಿಲ್ಲ. ಸೊ ಅಟ್ಲೀಸ್ಟ್ ಡಿಸೆಂಬರ್ಗೆ ಈ ಟಾಸ್ಕ್ ಪ್ರಾಜೆಕ್ಟ್ ಮುಗಿಲೇಬೇಕು. ಸೊ ಪ್ಲೀಸ್ ಐ ಆಮ್ ರಿಪೀಟಿಂಗ್ 5th ಟೈಮ್, ಫೈನಲ್ ನೋಟಿಫಿಕೇಶನ್ ಎಲ್ಲ ಗ್ರಾಮಗಳು ಕೂಡ ಬ್ಯಾಲೆನ್ಸ್ 1000 ಇದೆ ನಮ್ಮ ಪ್ರಕಾರ ಪೈಪ್ಲೈನ್ ಅಲ್ಲಿ ಇರೋದು, ಅದು ಎಲ್ಲವೂ ಕೂಡ ಜೂನ್ಗೆ ಫೈನಲ್ ನೋಟಿಫಿಕೇಶನ್ ಆಗಬೇಕು. ಸೊ ನಾವು ಕಮಿಂಗ್ ಟು ದ ಮೇನ್ ಸಬ್ಜೆಕ್ಟ್. This government of India census